ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ರ ಅರ್ಜಿ ವಿಚಾರಣೆ ನಡೀತಾ ಇದೆ. ಈ ಹಿಂದೆ ಜೈಲಿನಲ್ಲಿದ್ದಾಗ ಸೌಲಭ್ಯಗಳ ದುರುಪಯೋಗ ಆಗಿತ್ತು. ಇತರೆ ಕಾರಣಗಳಿಗೆ ಪ್ರತ್ಯೇಕವಾದ ಸೆಲ್ ನೀಡುವುದಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಜೈಲಧಿಕಾರಿಗಳ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನು ಮುಂದುವರೆಸಿದ್ದಾರೆ. ಜೈಲು ಅಧಿಕಾರಿಗಳಿಗೆ ನಿಯಮದಲ್ಲಿ ಅವಕಾಶವಿದೆ, ಹಾಗಾಗಿ ಅವರು ಯಾವ ಸೆಲ್ನಲ್ಲಿಡಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾಹಿತಿನ ಪಡ್ಕೊಂಡಿರ್ತಾರೆ. ಈ ಹಿಂದೆ ಜೈಲಿನಲ್ಲಿದ್ದಾಗ ಸೌಲಭ್ಯಗಳ ದುರುಪಯೋಗ ಮಾಡಿದ್ದಾರೆ ಅಂತ ಆರೋಪಗಳನ್ನ ಮಾಡಿದ್ರು. ಜೊತೆಗೆ ಇತರೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ, ಹಾಗಾಗಿ ಪ್ರತ್ಯೇಕ ಸೆಲ್ ನೀಡೋದಕ್ಕೆ ಅವಕಾಶವನ್ನ ಕೂಡ ನೀಡಲಾಗಿತ್ತು. ಹೀಗಂತ ಎಸ್ಪಿಪಿ ವಾದವನ್ನ ಮುಂದುವರೆಸಿದ್ದಾರೆ. ಜೈಲಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅವರು ತೋರಿಸ್ತಾ ಇರುವಂತಹ ನಿರ್ಲಕ್ಷ್ಯದ ಬಗ್ಗೆ ಸುನಿಲ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸಾಮಾನ್ಯ ಹಾಗೆ ಸೆಲೆಬ್ರಿಟಿ ಎನ್ನುವಂತಹ ನಿಟ್ಟಿನಲ್ಲಿ ಎರಡು ವಿಂಗಡಣೆಗಳಾಗಿರುತ್ತೆ. ಅಪರಾಧಿಗಳು ಯಾರ್ಯಾರಾಗಿರ್ತಾರೋ ಅಂಥವ್ರಿಗೆ ಈಗ 3 ವಿಂಗಡಣೆಯನ್ನು ಕೂಡ ಮಾಡಿರ್ತಾರೆ, ABC ಅಂತ ವಾದ ಮಂಡನೆ ಆಗ್ತಾ ಇದೆ. 14 ದಿನ ಮಾತ್ರ ಕ್ವಾರಂಟೈನ್ ಸೆಲ್ನಲ್ಲಿ ಇಡಬೇಕು. ಆರೋಪಿ ದರ್ಶನ್ ಪರ ವಕೀಲಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಜೈಲಿನಲ್ಲಿದ್ದಾಗ ಅಪರಾಧ ಎಸಗಿದ್ರೆ ಮಾತ್ರ ಹೀಗೆ ಮಾಡಬಹುದಷ್ಟೇ ಹೊರತು ಕ್ವಾರಂಟೈನ್ ಸೆಲ್ನಲ್ಲಿ ಯಾಕೆ ಇಟ್ಟಿದ್ದಾರೆ? 2 ತಿಂಗಳಷ್ಟೇ ಪ್ರತ್ಯೇಕವಾಗಿಡಬಹುದು. ಸಿಗರೇಟ್ ಸೇದಿ ಕಾಫಿ ಕುಡಿದ್ರೂ ಕೂಡ 2 ತಿಂಗಳು ಮಾತ್ರ ಅವ್ರನ್ನ ಸಪರೇಟ್ ಆಗಿ ಕ್ವಾರಂಟೈನ್ ಸೆಲ್ನಲ್ಲಿ ಇಡಬೇಕು. ಬೇರೆ ವಿವಿಐಪಿ ಖೈದಿಗಳಿಗೆ ವಿಶೇಷ ಸವಲತ್ತುಗಳನ್ನು ಕೊಡ್ತಿದ್ದಾರಲ್ಲ, ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. 14 ದಿನಗಳ ಕಾಲ ಮಾತ್ರ ಅವರು ಕ್ವಾರಂಟೈನ್ ಸೆಲ್ನಲ್ಲಿ ಇಡಬೇಕು. ಆದರೆ ಇಲ್ಲಿವರೆಗೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿರೋದಕ್ಕೆ ಏನು ಕಾರಣ ಅಂತ ಅವ್ರು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವಿಐಪಿಗೆ ಅಪರಾಧಿಗಳಿಗೂ ಕೂಡ ಇದೇ ರೀತಿ ಮಾಡ್ತಿದ್ದೀರಾ, ನಮ್ಮ ಪರ ದರ್ಶನಕ್ಕೆ ಮಾತ್ರ ಈ ರೀತಿ ಆಗ್ತಾ ಇದೆ ಎನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಸಿಗರೇಟ್ ಸೇತಾರೆ ಅಥವಾ ಕಾಫಿ ಕುಡಿತಾರೆ ಎನ್ನುವಂಥ ಆರೋಪಗಳು ಕೇಳಿ ಬಂದರೂ ಕೂಡ 2 ತಿಂಗಳ ಕಾಲ ಮಾತ್ರ ಬೇರೆ ಖೈದಿಗಳಿಂದ ಸಪರೇಟ್ ಮಾಡಿ ಕ್ವಾರಂಟೈನ್ ಸೆಲ್ನಲ್ಲಿ ಇಡ್ತಾರಷ್ಟೇ. ಆದರೆ ಇಲ್ಲಿವರೆಗೂ ಕೂಡ ದರ್ಶನ್ಗೆ ಕ್ವಾರಂಟೈನ್ ಸೆಲ್ನ ಹೊರತುಪಡಿಸದೆ ಬೇರೆ ಸೆಲ್ಗಳನ್ನೇ ಕೊಟ್ಟಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್, ಈಗ ಎರಡೂ ಕಡೆಯಲ್ಲೂ ಕೂಡ ವಾದ ಪ್ರತಿವಾದ ತಾರಕಕ್ಕೆ ಇರ್ತಾರೆ. ಆರೋಪಕ್ಕೆ ಪ್ರತ್ಯಾರೋಪಗಳು, ವಾಗ್ಬಾಣಗಳನ್ನು ಕೂಡ ಬಿಡಲಾಗ್ತಾ ಇದೆ. ಸದ್ಯಕ್ಕೆ ಈಗ ಏನೆಲ್ಲ ಪ್ರಶ್ನೆಗಳನ್ನು ಎತ್ತಲಾಗಿದೆ, ಅದಕ್ಕೆ ಯಾವ ರೀತಿ ಪ್ರತ್ಯುತ್ತರಗಳು ಬರ್ತಿದೆ, ಜಡ್ಜ್ ಕಡೆಯಿಂದ ಏನು ಉತ್ತರಗಳು ಸಿಗ್ತಾ ಇದೆ? ಶಕುಂತಲಾ, ಮೊದಲನೇದಾಗಿ ಈ ಒಂದು ಅರ್ಜಿ ಏನಂತಂದ್ರೆ ದರ್ಶನ್ಗೆ ಒಂದು ಕನಿಷ್ಠ ಸೌಲಭ್ಯಗಳನ್ನು ಜೈಲಿನ ಒಳಗಡೆ ಕೊಡಬೇಕಂತ. ಅಂದರೆ ಇವ್ರ ಪ್ರಕಾರ ಹಾಸಿಗೆ ಕೊಡಬೇಕು, ತಲೆದಿಂಬು ಕೊಡಬೇಕು, ಮತ್ತು ಆತನಿಗೆ ಬೇಕಾದಂಥ ಊಟದ ಒಂದು ಕ್ವಾಲಿಟಿ ಫುಡ್ಡನ್ನು ಕೊಡಬೇಕು, ಮತ್ತು ವಾಕಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಜೊತೆಗೆ ಬಿಸಿಲು ಬೀಳೋ ಕಡೆ ವಾಕಿಂಗನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಈ ರೀತಿಯಾಗಿ ಒಂದಷ್ಟು ಇವರ ಬೇಡಿಕೆಗಳನ್ನು ಇವರು ನ್ಯಾಯಾಲಯದ ಮುಂದೆ ಇಟ್ಟಿದ್ರು. ಜೊತೆಗೆ ನ್ಯಾಯಾಲಯ ಈ ಹಿಂದೆನೇ ಒಂದು ಆದೇಶವನ್ನು ಮಾಡಿತ್ತು. ಸಾಮಾನ್ಯವಾಗಿ ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರ ಕೈದಿಗಳಿಗೆ ಕನಿಷ್ಠ ಸೌಲಭ್ಯವನ್ನು ಏನೆಲ್ಲ ಕೊಡ್ತೀರೋ ಅದರಂತೆ ಕೊಡಿ ದರ್ಶನ್ಗೂ ಕೂಡ ಅಂತ. ಆದರೆ ಈಗ ಮತ್ತೆ ಅದೇ ದರ್ಶನ್ ಪರ ವಕೀಲರು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ನ್ಯಾಯಾಲಯ ಮಾಡಿದಂಥ ಆದೇಶವನ್ನು ಇವರು ಕಸದ ಬುಟ್ಟಿಗೆ ಎಸ್ತಿದ್ದಾರೆ, ಹರಿದೆಸ್ತಿದ್ದಾರೆ ಜೈಲಿನ ಅಧಿಕಾರಿಗಳು. ನ್ಯಾಯಾಲಯ ನೀಡಿದಂಥ ಆದೇಶಕ್ಕೆ ಕಿಮ್ಮತ್ತನ್ನು ಕೊಟ್ಟಿಲ್ಲ, ಮತ್ತು ನ್ಯಾಯಾಲಯದ ನೀಡಿದಂಥ ಆದೇಶದಂತೆ ಅವರಿಗೆ ಅದಾದಮೇಲೆ ಒಂದು ಕಂಬಳಿಯನ್ನೇ ಎಕ್ಸ್ಟ್ರಾವಾಗಿ ಕೊಟ್ಟಿದ್ದಾರೆ, ಬಿಟ್ಟರೆ ಬೇರೆ ಏನನ್ನೂ ಕೊಟ್ಟಿಲ್ಲ ಅನ್ನೋದು ನಿಟ್ಟಿನಲ್ಲಿ ವಾದವನ್ನು ಮಾಡ್ತಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡ್ತಿರೋದೇನಂತ ಅಂದರೆ, ಅವರು ಏನೆಲ್ಲ ಕೇಳ್ತಾರೆ ಅದನ್ನೆಲ್ಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಏನು ಕೊಡಲಿಕ್ಕೆ ಅವಕಾಶ ಇದೆಯೋ ಅದನ್ನು ಮಾತ್ರನೇ ಕೊಡಲಿಕ್ಕಾಗುತ್ತೆ. ಮತ್ತು ಇವರಿಗೆ ಈಗಾಗಲೇ ಒಂದು ಕಂಬಳಿಯನ್ನು ಕೊಡಲಾಗಿದೆ, ಒಂದು ಬೆಡ್ಶೀಟನ್ನು ಕೊಡಲಾಗಿದೆ, ಮತ್ತು ಪಾತ್ರೆ ಅಂತ ಅಂದರೆ ತಟ್ಟೆ ಆಗಿರ್ಬೋದು, ಚಂಬಾಗಿರ್ಬೋದು, ಒಂದು ಬಕೆಟನ್ನು ಆಗಿರ್ಬೋದು, ಇದೆಲ್ಲದೂ ಕೊಡಲಾಗಿದೆ. ಮತ್ತು ಅವರಿರುವಂಥ ಬ್ಯಾರಕ್ನಲ್ಲೇ ಊಟದ ವ್ಯವಸ್ಥೆ, ಶೌಚಾಲಯ ಮತ್ತು ಬಾತ್ರೂಮ್ ಎಲ್ಲದನ್ನು ಕೂಡ, ಸ್ನಾನದ ಮನೆ ಎಲ್ಲದನ್ನು ಕೂಡ ಅಲ್ಲಿಯೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಬ್ಯಾರಕ್ನಲ್ಲಿ ಅದಾದ ನಂತರ ಬ್ಯಾರಕ್ನಿಂದ ಹೊರಗಡೆಯ ಭಾಗದಲ್ಲಿ ಅಂದರೆ ಒಂದು ನಡೆದಾಡಲಿಕ್ಕೆ ಏನು ಜಾಗ ಇರ್ತದೆ ಆ ಒಂದು ಜಾಗದಲ್ಲಿ ಸುಮಾರು ಒಂದು 30 ರಿಂದ 40 ನಿಮಿಷಗಳ ಕಾಲ ವಾಕ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. ಇವರು ಕೇಳ್ತಾರೆ ಅಂತ ಹೇಳಿ ನಾವು ಪಲ್ಲಂಗವನ್ನು ಕೊಡ್ಲಿಕ್ಕೆ ಆಗೋಲ್ಲ ಅನ್ನೋ ಒಂದು ಕಾರವಾದಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ದರ್ಶನ್ ಪರ ವಕೀಲರು ಕೇಳ್ತಾರೆ ಅಂತ ಹೇಳಿದ ತಕ್ಷಣ ನಾವು ಪಲ್ಲಂಗ ಕೊಡೋಕ್ಕಾಗಲ್ಲ, ಮಂಚ ಮಾಡಿಸಿ ಕೊಡೋಕ್ಕಾಗಲ್ಲ ಆರೋಪಿತನೊಬ್ಬನಿಗೆ. ಒಬ್ಬ ಕೊಲೆಯ ಆರೋಪಿಯನ್ನು ಯಾವ ರೀತಿಯಾಗಿ ಜೈಲಿನ ಮ್ಯಾನ್ಯುಯಲ್ನ ಅಡಿಯಲ್ಲಿ ಟ್ರೀಟ್ ಮಾಡಬೇಕನ್ನೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದ ಜೈಲಿನ ಮ್ಯಾನ್ಯುಯಲ್ ಇದೆ, ಮತ್ತು ರಾಜ್ಯ ಸರ್ಕಾರದ ಒಂದಷ್ಟು ಮಾರ್ಪಾಡುಗಳಿದೆ. ಅದಕ್ಕೆ ತಕ್ಕಂತೆ ನಾವು ಟ್ರೀಟನ್ನು ಮಾಡ್ತಿದ್ದೀವಿ ಅನ್ನೋದನ್ನ ಹೇಳ್ತಾರೆ. ಆದರೂ ಸಹಿತ ನೀವು ಯಾವ ವ್ಯವಸ್ಥೆಗಳನ್ನು ಕೊಟ್ಟಿಲ್ಲ ಅಂತ ಅಂದರೆ ನಾವು ಟ್ರಯಲ್ಸ್ಗೆ ಹೋಗೋಕ್ಕೂ ರೆಡಿ, ನಾವು ಅಲ್ಲಿ ಟ್ರಯಲ್ಸಲ್ಲಿ ಗೆದ್ಕೊಂಡ್ಬರ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಈ ಅರ್ಜಿಯನ್ನು ಇಲ್ಲೇ ಬಿಟ್ಟುಬಿಡಿ, ನಾವು ಟ್ರಯಲ್ಸ್ಗೆ ಹೋಗ್ತೀವಿ ಅಂತ ಹೇಳಿ. ಆದರೆ ಇದು ಕೇವಲ ಇಷ್ಟಕ್ಕೆ ನಿಲ್ಲೋದಿಲ್ಲ. ಯಾಕಂತಂದರೆ ಈ ಉಮೇಶ್ ರೆಡ್ಡಿ ಅಂತಹ ಒಬ್ಬ ರೇಪಿಸ್ಟ್ಗೆ ಸಹಿತ ನೀವು ಕಲರ್
ಟಿವಿಯನ್ನ ಕೊಟ್ಟಿದ್ದೀರಾ ಅನ್ನೋ ಒಂದು ಮಾತನ್ನ ದರ್ಶನ್ ಪರ ವಕೀಲರು ಆರೋಪವನ್ನ ಮಾಡಿದ್ರು. ಅದಕ್ಕೆ ಯಾವ್ಯಾವ ಕೈದಿಗೆ ಭದ್ರತಾ ದೃಷ್ಟಿಯಿಂದ ಏನೆಲ್ಲ ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಕೊಡ್ತೀವಿ ಅಂತ. ಮತ್ತೆ ಜೈಲಿನ ಒಂದು ಪರಿಸ್ಥಿತಿಯನ್ನ ನೋಡ್ಕೊಂಡು ಜೈಲಿನಲ್ಲಿ ಈ ಹಿಂದೆ ಇವರ ವಿರುದ್ಧ ಯಾವ ಪ್ರಕರಣಗಳು ದಾಖಲಾಗಿದ್ದವು, ಆ ಪ್ರಕರಣಗಳ ತನಿಖೆ ಯಾವ ಹಂತದಲ್ಲಿದೆ, ಆ ತನಿಖೆಯಲ್ಲಿ ಒಳಗಾಗುವಂತ ಸಾಕ್ಷಿಗಳು ಜೈಲು ಒಳಗಡೆನೆ ಇದ್ದಾರೆ, ಅವ್ರುಗಳನ್ನ ನೋಡ್ಕೋಬೇಕು. ಮತ್ತೆ ಈ ವ್ಯಕ್ತಿ ದರ್ಶನ್ ಅನ್ನೋ ಒಬ್ಬ ಆರೋಪಿತ ಏನು ಕೋರ್ಟ್ ಜೈಲಿನಲ್ಲಿ ಇದ್ದಾರೆ ಆತನಿಗೂ ಕೂಡ ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಬಾರದು. ಈತನಿಗೆ ಅಭಿಮಾನಿಗಳು ಜೈಲಿನ ಹೊರಗಲ್ಲ. ಜಸ್ಟ್ ಹೋಲ್ಡ್ ಅ ಸೆಕೆಂಡ್ ಪ್ರಜ್ವಲ್, ಇನ್ನು ದರ್ಶನ್ ಬೇರೆ ಬೇರೆಕ್ಕೆ ವರ್ಗಾಯಿಸಲು ಹೆದರುತ್ತಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಪರ ವಕೀಲರು ಈಗ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ಜೈಲು ಅಧಿಕಾರಿಗಳ ವಿರುದ್ಧವೇ ಈ ಹಿಂದೆ ಎಫ್ಐಆರ್ ಕೂಡ ಆಗಿದೆ. ಫೋಟೋ ಲೀಕ್ ಆದ್ರೆ ಅವರಿಗೆ ಕುತ್ತು ಅಂತ ಹೆದರಿಕೆ ಆಗಿರಬಹುದು ಅಂತ ಪ್ರಶ್ನೆನ ಮಾಡ್ತಿದ್ದಾರೆ. ಬೇರೆ ವಿವಿಐಪಿ ಖೈದಿಗಳಿಗೆ ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಅನ್ನು ಮಾಡಲಾಗಿತ್ತು. 2 ದಿನದಲ್ಲೇ ಕ್ವಾರಂಟೈನ್ ಸೆಲ್ನಿಂದ ವರ್ಗಾಯಿಸಿದ್ರು. ಆದರೆ ನಮ್ಮ ಪರ ಆರೋಪಿಗೆ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಲ್ಲ ಅನ್ನುವಂತಹ ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ. ಅಂದ್ರೆ ಬೇರೆ ಬ್ಯಾರಕ್ಗೆ ಅವ್ರನ್ನ ವರ್ಗಾಯಿಸೋದಕ್ಕೆ ಇಲ್ಲಿ ಅಧಿಕಾರಿಗಳೇ ಭಯ ಪಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಇನ್ನು ಪ್ರಜ್ವಲ್ ಇಲ್ಲಿ ಭಯ ಕೂಡ ಪಡ್ತಿದ್ದಾರೆ ಇಲ್ಲ ಅಧೀಕ್ಷಕರು ಅಥವಾ ಒಳಭಾಗದಲ್ಲಿರುವಂತಹ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇಲ್ಲಿ ಸುನಿಲ್ ಮಾಡ್ತಾ ಇರುವಂಥದ್ದು. ಏನಾಗ್ತಾ ಇದೆ ಸದ್ಯಕ್ಕೆ? ಶಕುಂತಲ, ಇದೆಲ್ಲ ವಕೀಲರ ವಾದ, ಅವರ ವಾದ ಮಾಡುವಂತ ಒಂದು ಪರಿಯೆ. ಈ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೋರ್ಟ್ ಮಾಡಿದಂತ ಆದೇಶ ಪ್ರತಿಯನ್ನ ಜೈಲಧಿಕಾರಿಗಳಿಗೆ ಓದಕ್ಕೆ ಬರಲ್ಲ, ಅವರಿಗೆ ಇಂಗ್ಲಿಷೇ ಬರಲ್ಲ. ಜೈಲಧಿಕಾರಿಗಳಿಗೆ ಇಂಗ್ಲಿಷಲ್ಲಿ ನ್ಯಾಯಾಲಯ ಕೊಟ್ಟಿರುವಂತ ಆರ್ಡರ್ ಶೀಟ್ ಅನ್ನ ಓದಕ್ಕೆ ಬಂದಿಲ್ಲ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಾಡಿದ್ರು. ಈಗ ಆ ಒಂದು ವಾದಕ್ಕೆ ಅವಾಗ ಒಂದು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರು. ಈ ರೀತಿಯಾಗಿ ಜೈಲಧಿಕಾರಿಗಳ ವಿರುದ್ಧ ಮಾತಾಡಬಾರ್ದು ಅನ್ನೋದನ್ನ ಹೇಳಿದ್ರು ಪ್ರಸನ್ನ ಕುಮಾರ್ ಅವರು. ಆಗ ಒಂದು ಹಿತಿಮಿತಿಯ ಭಾಷೆಯನ್ನ ಬಳಸಬೇಕಂತೇಳಿ ನ್ಯಾಯಾಲಯ ಸಹಿತ ಸೂಚನೆಯನ್ನ ಕೊಡ್ತು. ಅದಾದ ನಂತರ ಈಗ ಒಂದು ರೀತಿಯಲ್ಲಿ ಸೆಕೆಂಡ್ ಕೌಂಟರ್ ಅಟ್ಯಾಕ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ವಿಷಯವನ್ನ ತುಂಬಾ ಸೀರಿಯಸ್ ಆಗಿ ಗಮನಿಸಿತ್ತು. ಏನಂತ ಅಂದ್ರೆ ಈ ವ್ಯಕ್ತಿ ಈಗಾಗಲೇ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಎಂಜಾಯ್ ಮಾಡಿದ್ದಾನೆ, 5 ಸ್ಟಾರ್ ಸ್ಟೇಟಸ್ ಅನ್ನ ಎಂಜಾಯ್ ಮಾಡಿದ್ದಾನೆ, ತನಗೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಂಡಿದ್ದಾನೆ, ಬೇಕಾದ ರೌಡಿ ಶೀಟರ್ಗಳ ಜೊತೆಯಲ್ಲಿ ಕೂತ್ಕೊಂಡು ಒಂದು ರೆಸಾರ್ಟ್ ನ ರೀತಿಯಲ್ಲಿ ಅನುಭವಿಸಿದ್ದಾನೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಒಂದು ಮಾನಿಟರ್ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಇವರಿಗೆ ಬೇಲನ್ನ ರಿಜೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಔಟ್ ಅನ್ನ ಮಾಡಿತ್ತು. ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಈಗ ಸುನಿಲ್ ಅವರು ವಾದ ಮಾಡ್ತಿದ್ದಾರೆ. ಈ ಹಿಂದೆ ಈ ಒಂದು ಫೋಟೋ ಏನಾದ್ರು ಲೀಕ್ ಆದ್ರೆ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿತ್ತು, ಮುಂದಿನ ಬಾರಿ ಜೈಲಧಿಕಾರಿಗಳನ್ನ ಮಾತ್ರ ಅಲ್ಲ ಹೋಮ್ ಮಿನಿಸ್ಟ್ರಿಯನ್ನ ಕರೆದು ಕಟಕಟೆಯಲ್ಲಿ ನಿಲ್ಲಿಸ್ತೀವಿ ಅಂತ. ಅಂದ್ರೆ ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳನ್ನ ನಾವು ಕರೆದು ನಿಲ್ಲಿಸ್ತೀವಿ ಅಂತ ಹೇಳಿದ್ವು. ಅದನ್ನ ಏನಾದ್ರೂ ಇವರು ಗಮನದಲ್ಲಿ ಇಟ್ಕೊಂಡು ಹೆದರ್ಕೊಂಡು ಇವರು ಬ್ಯಾರಕ್ಕಿಂದ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೂ ಸಹಿತ ಜೈಲಧಿಕಾರಿಗಳು ಹೆದರ್ತಿದ್ದಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ಇದು ಆ ವಕೀಲರ ವಾದವೇ ಹೊರತು ಇವ್ರು ಹಂಗಂತ ಹೇಳಿದ ತಕ್ಷಣ ಜೈಲಧಿಕಾರಿಗಳು ಹೆದರೋಗ್ಬಿಟ್ಟಿದ್ದಾರೆ ಅನ್ನೋದು ಯಾವುದೇ ರೀತಿಯಲ್ಲೂ ಪ್ರಶ್ನೆ ಅಲ್ಲ. ಅದಕ್ಕೆ ಪ್ರಸನ್ನ ಕುಮಾರ್ ಅವರು ಯಾವ ರೀತಿಯಾಗಿ ಕೌಂಟರ್ ಅನ್ನ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ಮತ್ತೆ ಇನ್ನೊಂದು ಪ್ರಮುಖವಾದಂತ ಒಂದು ವಿಚಾರವನ್ನ ಸುನಿಲ್ ವಾದ ಮಾಡ್ತೀವದು, ಅಂದ್ರೆ ದರ್ಶನ್ ಪರ ವಕೀಲ ಆಗಿರುವಂತ ಸುನಿಲ್ ವಾದ ಮಾಡ್ತೀವಂತದ್ದು ಏನಂತ ಅಂದ್ರೆ ಈ ಕ್ವಾರಂಟೈನ್ ಸೆಲ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಇದು ಕೋವಿಡ್ ಸಮಯದಲ್ಲಿ ಬಂದದ್ದು. ಇಲ್ಲಿ ಯಾವುದೇ ಒಬ್ಬ ಹೊರಗಿನಿಂದ ಜೈಲೊಳಗಡೆ ಬಂದಂತ ವ್ಯಕ್ತಿ ಸೋಂಕನ್ನ ಜೈಲಿನ ಬೇರೆಯ ಸಾವಿರಾರು ಕೈದಿಗಳಿಗೆ ಹರಡಿಸಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಕ್ವಾರಂಟೈನ್ ಅನ್ನ ಮಾಡಬೇಕು ಅನ್ನೋ